ಪೋಷಕರೇ ಎಚ್ಚರ ಎಚ್ಚರ. ನಿಮ್ಮ ಮಕ್ಕಳು ಫುಲ್ ತೋಳ್ ಶರ್ಟ್ ಅಥವಾ ಟೀ ಶರ್ಟ್ ಧರಿಸಿ ಯಾವಾಗಲೂ ಮಂಕಾಗಿ ಇರ್ತಾರೆ ಅಂದರೆ ದಯವಿಟ್ಟು ನಿಮ್ಮ ಮಕ್ಕಳ ಕಡೆ ಗಮನವಿಡಿ. ಸ್ನೇಹಿತರೆ, ಇತ್ತೀಚೆಗೆ ಭೀಮಾ ಸಿನಿಮಾ ರಾಜ್ಯಾದ್ಯಂತ ಯಶಸ್ವಿ ಪ್ರದರ್ಶನ ಕಂಡಿತ್ತು. ಈ ಸಿನಿಮಾದ ಹೈಲೈಟೇ ಗಾಂಜಾ ಸೇವನೆಯಿಂದ ಯುವಕರ ಮೇಲೆ ಆಗುವ ದುಷ್ಪರಿಣಾಮಗಳು. ಆದರೆ ಇದೀಗ ಭೀಮಾ ಸಿನಿಮಾದ ನಾಯಕ ದುನಿಯಾ ವಿಜಯರವರು ಬೆಂಗಳೂರಿನ ಕೆಲವೊಂದಿಷ್ಟು ಅಡ್ಡೆಗಳ ಮೇಲೆ ದಾಳಿ ನಡೆಸಿ ಆ ಅಡ್ಡೆಗಳಲ್ಲಿ ಯುವಕರು ಗಂಟೆಗಟ್ಟಲೆ ಕುಳಿತು ಏನು ಮಾಡುತ್ತಿದ್ದಾರೆ ಎಂಬ ಕರಾಳ ಮುಖವನ್ನು ಬೆಳಕಿಗೆ ಇಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ದುನಿಯಾ ವಿಜಯರವರೇ, ನಮ್ಮ ಕಡೆಯಿಂದ ಹ್ಯಾಟ್ಸ್ ಆಫ್. ಕೆಲವೊಂದಿಷ್ಟು ನಟರು ತಮ್ಮ ನಟನೆ ಆಯಿತು, ಸಂಭಾವನೆ ದೊರೆಯಿತು, ಇನ್ನು ಆರಾಮು ಎನ್ನುವಂತಹ ನಟರ ನಡುವೆ ದುನಿಯಾ ವಿಜಯ್ ಇಂತಹ ಸಮಾಜಮುಖಿ ಕಾರ್ಯವನ್ನು ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ. ಹಾಗಾದರೆ ಆ ಅಡ್ಡೆಗಳಲ್ಲಿ ದೊರೆತಿದ್ದಾದರೂ ಏನು ಎಂಬ ಶಾಕಿಂಗ್ ವಿಷಯಗಳನ್ನು ನೋಡುವುದಾದರೆ, ಕ್ಯಾನ್ಸರ್ ಅಂತಹ ಅಪಾಯಕಾರಿ ರೋಗಕ್ಕೆ ಬಳಸುವ ಟೈಟಾಲ್ ಎನ್ನುವ ಮಾತ್ರೆಯನ್ನು ಯುವಕರು ಅತಿ ಹೆಚ್ಚಾಗಿ ಬಳಸಿಕೊಳ್ಳುವ ಅಥವಾ ನಶೆಯನ್ನು ಏರಿಸಿಕೊಳ್ಳುವ ದೃಷ್ಟಿಯಲ್ಲಿ ಅದನ್ನು ಸೇವನೆಗೆ ಮುಂದಾಗಿದ್ದಾರೆ. ಇನ್ನು ಕೆಲವಷ್ಟು ಯುವಕರು ಆ ಮಾತ್ರೆಯನ್ನು ನೀರಿನಲ್ಲಿ ಕರಗಿಸಿ ಸಿರಿಂಜ್ಗಳ ಮೂಲಕ ತಮ್ಮ ಕೈಗಳಿಗೆ ಚುಚ್ಚಿಕೊಳ್ಳುವ ಮೂಲಕ ನಶೆಗೆ ಒಳಗಾಗುತ್ತಾರೆ. ಈ ರೀತಿ ನಶೆಗೆ ಒಳಗಾದ ಮಕ್ಕಳು ಅತಿ ಚಿಕ್ಕ ವಯಸ್ಸಿನಲ್ಲಿ ಸಾವನ್ನಪ್ಪುತ್ತಾರೆ. ಆದ್ದರಿಂದ ಪೋಷಕರು ಬೆಂಗಳೂರಿನಲ್ಲಿ ನಿಮ್ಮ ಬ್ಯುಸಿ ಜೀವನದ ಜೊತೆಗೆ ನಿಮ್ಮ ಮಕ್ಕಳ ಮೇಲೆ ಗಮನಹರಿಸುವುದು ಕೂಡ ಅಷ್ಟೇ ಅನಿವಾರ್ಯವಾಗಿದೆ. ಇಂತಹ ಮಕ್ಕಳು ಏನಾದರೂ ನಿಮ್ಮ ಕಣ್ಣಿಗೆ ಬಿದ್ದರೆ ಆ ಮಕ್ಕಳನ್ನು ರಿಹಾಬ್ ಸೆಂಟರ್ಗಳಿಗೆ ಕಳುಹಿಸಿ. ಹಾಗೆಯೇ ಈ ರೀತಿ ದುಶ್ಚಟಗಳಿಗೆ ಪ್ರೇರೇಪಣೆ ನೀಡುವಂತಹ ವ್ಯಕ್ತಿಗಳು ಕಂಡರೆ ಅವರನ್ನು ಪೊಲೀಸರಿಗೆ ಹಿಡಿದುಕೊಡಿ, ಅಥವಾ ಇಂಥ ವಿಷಯಗಳನ್ನು ಕಣ್ಣಾರೆ ಕಂಡರೆ ಪೊಲೀಸರಿಗೆ ಮಾಹಿತಿ ನೀಡಿ. ದಯಮಾಡಿ ಇಂಥ ವಿಷಯಗಳ ಬಗ್ಗೆ ಆಲಸ್ಯ ಬೇಡ. ಮುಂದೊಂದು ದಿನ ನಿಮ್ಮ ಮಕ್ಕಳು ಕೂಡ ಇಂತಹ ಚಟಗಳಿಗೆ ಒಳಗಾಗಿ ಪ್ರಾಣ ಕಳೆದುಕೊಳ್ಳಬಹುದು. ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿ. ಎಚ್ಚರ ಎಚ್ಚರ.